ನಿಮ್ಗೆ ಗೊತ್ತಾ, ಭಾರತದ ಒಂದು ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಬಿದ್ದಾಗ ಅದು ನಂದಲು ಬರೋಬ್ಬರಿ 3 ತಿಂಗಳು ಬೇಕಾಯಿತು. ಇದು ಕಾಲ್ಪನಿಕ ಕಥೆಯಲ್ಲ, ಇದು ಭಾರತದ ಹೆಮ್ಮೆಯ ಪ್ರತೀಕವಾಗಿದ್ದ ನಳಂದಾ ವಿಶ್ವವಿದ್ಯಾಲಯದ ದುರಂತದ ನೈಜ ಇತಿಹಾಸ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯದ ರಾಜ ಕುಮಾರಗುಪ್ತ ಈ ಮಹಾನ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ. ಇದು ಜಗತ್ತಿನ ಮೊಟ್ಟಮೊದಲ ವಸತಿ ಶಾಲೆ. ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ಗಳು ಹುಟ್ಟುವ 500 ವರ್ಷಗಳ ಮುಂಚೆಯೇ ಇಲ್ಲಿ ಕೊರಿಯಾ, ಜಪಾನ್, ಚೀನಾ, ಟರ್ಕಿ ಮತ್ತು ಇಂಡೋನೇಷಿಯಾದಿಂದ ಬಂದ 10,000 ವಿದ್ಯಾರ್ಥಿಗಳು ಮತ್ತು 2,000 ಶಿಕ್ಷಕರು ಒಂದೇ ಸೂರಿನಡಿ ಜ್ಞಾನದ ತಪಸ್ಸು ಮಾಡುತ್ತಿದ್ದರು. ಇದರ ನಿರ್ವಹಣೆಗಾಗಿ ರಾಜರುಗಳು 200 ಗ್ರಾಮಗಳ ಆದಾಯವನ್ನೇ ದಾನವಾಗಿ ನೀಡಿದ್ದರು ಎಂದು ಶಾಸನಗಳು ಹೇಳುತ್ತವೆ. ಹೀಗಾಗಿ ಇಲ್ಲಿ ಶಿಕ್ಷಣ, ಊಟ ಮತ್ತು ವಸತಿ ಸಂಪೂರ್ಣ ಉಚಿತವಾಗಿತ್ತು. ಈ ವಿಶ್ವವಿದ್ಯಾಲಯದ ಶಿಕ್ಷಣದ ಗುಣಮಟ್ಟ ಎಷ್ಟಿತ್ತು ಅನ್ನೋದಕ್ಕೆ ಚೀನಾದ ಪ್ರಸಿದ್ಧ ಯಾತ್ರಿಕ ಹ್ಯುಯೆನ್ ತ್ಸಾಂಗ್ ಅವರೇ ಸಾಕ್ಷಿ. 7ನೇ ಶತಮಾನದಲ್ಲಿ ಇಲ್ಲಿಗೆ ಬಂದ ಹ್ಯುಯೆನ್ ತ್ಸಾಂಗ್ ತಮ್ಮ ಪ್ರವಾಸ ಕಥನದಲ್ಲಿ ಹೀಗೆ ಬರೆಯುತ್ತಾರೆ: ನಳಂದಾದೊಳಗೆ ಪ್ರವೇಶ ಪಡೆಯುವುದು ಅತ್ಯಂತ ಕಠಿಣವಾಗಿತ್ತು. ಅಲ್ಲಿನ ವಿಶ್ವವಿದ್ಯಾಲಯದ ಮುಖ್ಯ ದ್ವಾರ ಕಾಯುವ ದ್ವಾರಪಾಲಕರೇ ಬರುವ ವಿದ್ಯಾರ್ಥಿಗಳಿಗೆ ಕಠಿಣವಾದ ಪರೀಕ್ಷೆ ನಡೆಸುತ್ತಿದ್ದರು. ವೇದ, ತರ್ಕಶಾಸ್ತ್ರ ಮತ್ತು ಸಂಸ್ಕೃತದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ 10ರಲ್ಲಿ 7ರಿಂದ 8 ವಿದ್ಯಾರ್ಥಿಗಳು ಗೇಟಿಂದಲೇ ವಾಪಸ್ ಹೋಗುತ್ತಿದ್ದರು. ಅಂದರೆ ಇಲ್ಲಿನ ದ್ವಾರಪಾಲಕರು ಕೂಡ ಅಂದಿನ ಸಾಮಾನ್ಯ ಪಂಡಿತರಿಗಿಂತ ಹೆಚ್ಚು ಜ್ಞಾನಿಗಳಾಗಿದ್ದರು. ಇನ್ನು ನಳಂದಾದ ಪ್ರಾಣವಾಗಿದ್ದ ಗ್ರಂಥಾಲಯದ ವಿಷಯಕ್ಕೆ ಬರೋಣ. 17ನೇ ಶತಮಾನದ ಟಿಬೆಟಿಯನ್ ಇತಿಹಾಸಕಾರ ಲಾಮಾ ತಾರಾನಾಥ್ ಅವರ ದಾಖಲೆಗಳ ಪ್ರಕಾರ ಇಲ್ಲಿನ ಗ್ರಂಥಾಲಯದ ಹೆಸರು ಧರ್ಮಗಂಜ್. ಇದು 3 ಬೃಹತ್ ಕಟ್ಟಡಗಳ ಸಂಕೀರ್ಣವಾಗಿತ್ತು. ಅವುಗಳ ಹೆಸರುಗಳು ರತ್ನಸಾಗರ, ರತ್ನಿರಂಜಕ ಮತ್ತು ರತ್ನೋದಧಿ. ತಾರಾನಾಥರು ಉಲ್ಲೇಖಿಸುವಂತೆ ಇದರಲ್ಲಿ ರತ್ನೋದಧಿ ಕಟ್ಟಡ ಬರೋಬ್ಬರಿ 9 ಅಂತಸ್ತುಗಳಷ್ಟು ಎತ್ತರವಿತ್ತು. ಅಲ್ಲಿ ವೇದಗಳು, ಯೋಗಶಾಸ್ತ್ರ ಮತ್ತು ವೈದ್ಯಕೀಯ ಶಾಸ್ತ್ರದ ಬರೋಬ್ಬರಿ 90 ಲಕ್ಷ ತಾಳೆಗರಿ ಗ್ರಂಥಗಳಿದ್ವು. ವಿಶೇಷವೆಂದರೆ ಜಗತ್ತಿಗೆ 0ಯನ್ನು ಪರಿಚಯಿಸಿದ ಮಹಾನ್ ಗಣಿತಜ್ಞ ಆರ್ಯಭಟ ಕೂಡ ಇದೇ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದರು ಎಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ಆದರೆ 1193ರಲ್ಲಿ ವಿಧಿಯಾಟ ಬೇರೆಯೇ ಇತ್ತು. ಟರ್ಕಿಯಿಂದ ದಾಳಿಕೋರನಾಗಿ ಬಂದ ಬಖ್ತಿಯಾರ್ ಖಿಲ್ಜಿ ನಳಂದಾದ ಕಡೆ ಕಣ್ಣು ಹಾಕಿದ. ಇತಿಹಾಸದ ಜನಪ್ರಿಯ ಐತಿಹ್ಯಗಳ ಪ್ರಕಾರ ಒಮ್ಮೆ ಖಿಲ್ಜಿ ಗುಣಪಡಿಸಲಾಗದ ಕಾಯಿಲೆಗೆ ತುತ್ತಾಗಿದ್ದ. ಅವನ ಹಕೀಮರು ಸೋತಾಗ ನಳಂದಾದ ಆಯುರ್ವೇದ ಶಾಸ್ತ್ರದ ಮುಖ್ಯಸ್ಥರಾದ ರಾಹುಲ್ ಶ್ರೀಭದ್ರ ಅವರನ್ನು ಕರೆಸಲಾಯಿತು. ನಾನು ಹಿಂದೂಗಳ ಔಷಧ ಮುಟ್ಟಲ್ಲ ಎಂದು ಹಠ ಹಿಡಿದ ಖಿಲ್ಜಿಗೆ ಪಂಡಿತರು ಒಂದು ಉಪಾಯ ಮಾಡಿದರು. ಅವನು ಓದುತ್ತಿದ್ದ ಕುರಾನ್ ಪುಸ್ತಕದ ಪುಟಗಳ ಮೂಲೆಗೆ ಕಣ್ಣಿಗೆ ಕಾಣದಂತೆ ಔಷಧ ಸವರಿದರು. ಪುಟ ತಿರುಗಿಸಲು ಬೆರಳು ನೆಕ್ಕಿದಾಗ ಔಷಧ ಖಿಲ್ಜಿಯ ಹೊಟ್ಟೆ ಸೇರಿತು. ಅವನು ಗುಣಮುಖನಾದ. ಆದರೆ ಕೃತಜ್ಞತೆ ಹೇಳುವ ಬದಲು ನನ್ನವರಿಗಿಂತ ಇವರು ಹೆಚ್ಚು ಬುದ್ಧಿವಂತರಲ್ಲವೇ ಎಂಬ ಅಸೂಯೆ ಅವನಲ್ಲಿ ಜ್ವಾಲೆಯಾಗಿ ಉರಿಯಿತು. ಖಿಲ್ಜಿಯ ಈ ಅಸೂಯೆ ಎಂಥ ವಿಧ್ವಂಸಕ ಕೃತ್ಯಕ್ಕೆ ಕಾರಣವಾಯಿತು ಎಂಬುದನ್ನು ಪರ್ಷಿಯನ್ ಇತಿಹಾಸಕಾರ ಮಿನ್ಹಾಜ್ ಇ ಸಿರಾಜ್ ತಮ್ಮ ತಬಕತ್ ಇ ನಸೀರಿ ಪುಸ್ತಕದಲ್ಲಿ ಕಣ್ಣಿಗೆ ಕಟ್ಟುವಂತೆ ದಾಖಲಿಸಿದ್ದಾರೆ. ಮಿನ್ಹಾಜ್ ಬರೆಯುವಂತೆ ಬಖ್ತಿಯಾರ್ ಖಿಲ್ಜಿ ನಳಂದಾವನ್ನು ತಲುಪಿದಾಗ ಅಲ್ಲಿನ ಬೃಹತ್ ಗೋಡೆಗಳನ್ನು ನೋಡಿ ಇದೊಂದು ಕೋಟೆ ಎಂದು ಭಾವಿಸಿದ. ಒಳನುಗ್ಗಿ ನೋಡಿದಾಗ ಸಾವಿರಾರು ಬೌದ್ಧ ಸನ್ಯಾಸಿಗಳಿದ್ದರು. ಖಿಲ್ಜಿಯ ಆದೇಶದಂತೆ ತಲೆ ಬೋಳಿಸಿಕೊಂಡ ಆ ಸಾವಿರಾರು ಜ್ಞಾನಿಗಳನ್ನು ನಿರ್ದಯವಾಗಿ ಕೊಲ್ಲಲಾಯಿತು. ಅಷ್ಟೇ ಅಲ್ಲ, ಜ್ಞಾನದ ಭಂಡಾರವಾಗಿದ್ದ ಆ 9 ಅಂತಸ್ತಿನ ಲೈಬ್ರರಿಗೆ ಬೆಂಕಿ ಇಡಲಾಯಿತು. ಇತಿಹಾಸಕಾರರ ಪ್ರಕಾರ ಆ 9 ಲಕ್ಷ ಅಮೂಲ್ಯ ಗ್ರಂಥಗಳು ಎಷ್ಟು ಅಗಾಧವಾಗಿದ್ದವು ಎಂದರೆ ಅವು ಪೂರ್ತಿ ಉರಿದು ಬೂದಾಗಲು ಬರೋಬ್ಬರಿ 3 ತಿಂಗಳು ಬೇಕಾಯಿತು. ಆ ದಟ್ಟ ಹೊಗೆ ಬಿಹಾರದ ಆಕಾಶವನ್ನೇ ಕಪ್ಪಗಿಸಿತ್ತು. ನಾವು ಅಂದು ಕಳೆದುಕೊಂಡಿದ್ದು ಬರೀ ಪುಸ್ತಕಗಳಲ್ಲ, ಆಯುರ್ವೇದ, ಖಗೋಳಶಾಸ್ತ್ರ ಮತ್ತು ಗಣಿತದ ಸಾವಿರಾರು ವರ್ಷಗಳ ಸಂಶೋಧನೆಯನ್ನು.
ಸ್ನೇಹಿತರೆ, ಕಟ್ಟಡಗಳನ್ನು ಕೆಡವಬಹುದು, ಮನುಷ್ಯರನ್ನು ಕೊಲ್ಲಬಹುದು, ಆದರೆ ಜ್ಞಾನದ ಹಸಿವನ್ನಲ್ಲ. ಸುಮಾರು 800 ವರ್ಷಗಳ ಕತ್ತಲೆಯ ನಂತರ 2010ರಲ್ಲಿ ನಳಂದಾ ವಿಶ್ವವಿದ್ಯಾಲಯ ಮರುಸ್ಥಾಪನೆಯಾಗಿದೆ. ನಮ್ಮ ಇತಿಹಾಸದ ಈ ಸತ್ಯ ಮತ್ತು ಗರಿಮೆ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಬೇಕು. ನಮ್ಮ ಪೂರ್ವಜರ ಜ್ಞಾನದ ಬಗ್ಗೆ ನಿಮಗೆ ಹೆಮ್ಮೆ ಇದ್ದರೆ ಈ ವಿಡಿಯೋವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಜೈ ಹಿಂದ್.